सीना, झुंजार होनी ललकार आसमानाला, लावणी कपाळी माती घे झेपची तिच्या पाठी. ಎಲ್ಲ ನಮ್ಮ ಕಬ್ಬ ಬೆಳೆಯುವಂತ ರೈತರಿಗೆ ನಮಸ್ಕಾರ. ನಿಮ್ಮ ಸಲುವಾಗಿ ಒಂದು ಜಬರ್ದಸ್ತ್ ವಿಡಿಯೋ ತಗೊಂಡ್ ಬಂದಿದೀವಿ. ಸೊ ಇವತ್ತು ನೋಡಬಹುದು ನಾವು ಅತ್ನಿ ತಾಲೂಕಾದೊಳಗಡೆ ಅತ್ನಿ ಗ್ರಾಮದಲ್ಲಿ ಇದೀವಿ. ಸೊ ಒಬ್ಬ ರೈತರಿಗೆ ನಾವು ಕಬ್ಬ ಬೆಳೆಗೆ ಔಷಧ ಕೊಟ್ಟಿದೀವಿ. ಅದರ ರಿಸಲ್ಟ್ ನಾವು ಕೇಳೋಣ, ಯಾರಾದ್ರೂ ಪರಿಚಯ ಮಾಡಿ ಕೊಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಕುಮಾರ್ ಕರೋಳಿ. ಯಾವ ಗ್ರಾಮ ಇದೆ? ಅತನಿಯಲ್ಲಿ. ಸೊ ನಮ್ಮ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ರೈಟ್, ಇವು 3 ಪ್ರಾಡಕ್ಟ್ ಅನ್ನ ಸ್ಟಾರ್ಟಿಂಗ್ ಇಂದ ಹಿಡಿದು ಇವಾಗ ಕಬ್ಬು ಕಟಾವ್ ಆಗ್ಲಿಕ್ಕದ ಇಲ್ಲಿ ತನಕ ನಾವು ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿದೀವಿ. ಸರ್ ಇದು 3 ಪ್ರಾಡಕ್ಟ್ ಅನ್ನ ಎಷ್ಟು ಸಲ ಬಿಟ್ಟಿರಿ? 3 ಸಲ ಡ್ರಿಚಿಂಗ್ ರೀ. ಇಂತ 45 ದಿವಸ ಒಂದು ಸ್ಪ್ರೇ ಆಗೈತಿ. ಓಕೆ, 3 ಸಲ ಡ್ರಿಚಿಂಗ್, 1 ಸಲ ಸ್ಪ್ರೇ ಮಾಡಿದಿರಿ. ಇಷ್ಟ ಮಾಡಿದ್ರಿ? ಇಷ್ಟ. ಓಕೆ, ಸೊ ಸ್ಟಾರ್ಟಿಂಗ್ ನಿಂದಲೇ ಹಿಡಿದು ಕಟಾವ್ ಆಗೋ ತನಕ ಇವಾಗ ಫ್ಲಾಟ್ ಕಟ್ ಆಗ್ಲಿಕ್ಕೆ ನಿಮ್ದು ಎಷ್ಟು ಗಣಿಕೆ ಆಗಿದ್ರಿ ಟೋಟಲ್? ಇದು 28 ಗಣಿಕೆ ಐತಿ. 28 ಗಣಿಕೆ ಆಗಿದೆ. ಸೊ ಡಿಯರ್ ಫ್ರೆಂಡ್ಸ್ ನೋಡಬಹುದು. ಸೊ ಹೋದ ವರ್ಷ ಸರ್ ಲಾಸ್ಟ್ ಇಯರ್ ಸೊ ಎಷ್ಟು ಟನ್ ಆಗಿತ್ತು ಇದು ಪ್ಲಾಟ್ ದೊಳಗೆ? ಇದು 38 ಆಗೈತ್ರಿ ಅಷ್ಟು. 38 ಟನ್ ಆಗಿತ್ತು ರೈಟ್. ಇವಾಗ ನೋಡಬಹುದು ಗಣಕಿ ಅನ್ನಿಸ್ತೀವಿ ನಾವ ಎಲ್ಲರೂ ನೋಡಬಹುದು ಎಷ್ಟು ಗಣಕಿ ಆಗಿದಾವೆ ರೈಟ್. ಸೈಜ್ ಕೂಡ ನೋಡಬಹುದು ಎಲ್ಲರೂ. ಸ್ವಲ್ಪ ಗಣಕಿ ಅನ್ನಿಸ್ರಿ ಸ್ವಲ್ಪ. ಸೊ ನೋಡ್ಬೋದು ನಮ್ಮ ಶಿವಶೇಖರ ಗಣಕಿ ಅನ್ನಿಸ್ತಾರ. ಶಿವಶೇಖರ್ ಸ್ವಲ್ಪ ಗಣಕಿ ಅನ್ನಿಸ್ರಿ ಎಷ್ಟು ಅದಾವ ನೋಡಿ ಸರ್. ಮೊದಲು ಎಷ್ಟು ಕುಮಾರ್ ಸರ್ ಎಷ್ಟು ಬರ್ತಿದ್ದು ಮೊದಲು ಗಣಕಿ? 22 ಒಂದು ವರ್ಷದ. ಇದು 10 ತಿಂಗಳದ ಬರೀ. 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28 ಸ್ಟಾರ್ಟ್ ಆಯ್ತು. 28 ಗಣಕಿ ಫ್ರೆಂಡ್ಸ್. 28 ಗಣಕಿದಿಂದ 30 ಗಣಕಿ ಆಗಿದಾವೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಬರೀ ಸ್ವಲ್ಪ. ಸೊ ಇದು ನೋಡ್ರಿ, ಇಲ್ಲಿ ಕಟ್ ಮಾಡಿದ್ದ ಕಬ್ಬು ನೋಡ್ರಿ. ಸೈಜ್ ಕೂಡ ತೋರಿಸ್ತೀನಿ, ಲೆಂತ್ ಕೂಡ ತೋರಿಸ್ತೀನಿ. ಬಟ್ ನೋಡ್ಬೋದು ರೈಟ್, ಸೈಜ್ ಲೆಂತ್ ಇಲ್ಲಿ ನೋಡ್ರಿ. ಒಂದು ಕಬ್ಬ ತಗೋತೀನಿ ಈ ತರಾಗ. ಸೊ ನೀವು ನೋಡ್ಬೋದು ಇಲ್ಲಿ ನಮ್ಮ ಕೈಯಾಗ ಕಬ್ಬ ಅದ ಸರ್. ನೀವು ಕೂಡ ತಗೋರಿ, ಇಲ್ಲಿ ಕಬ್ಬ ಅದಾವ ಕಟ್ ಮಾಡಿದ್ದ ರೈಟ್. ಸೊ ನೋಡ್ಬೋದು ಫ್ರೆಂಡ್ಸ್ ರೈಟ್. ಇದು ನೋಡಿರ ಅಂದ್ರೆ ಸೈಜ್ ನೋಡ್ರಿ ಹೆಂಗದ ಸೈಜ್, ಪವರ್ಫುಲ್ ಸೈಜ್ ಅದ ರೈಟ್. ಇದು ನೋಡ್ರಿ ನಮ್ಮ ಮಾದೇವ್ ವಾಗ್ಮೋಡೆ ಸರ್ ತಗೊಂಡಾರ ನೋಡ್ರಿ ಸೈಜ್ ಹೆಂಗದ ರೈಟ್. ಸೈಜ್ ನೋಡ್ರಿ ದಮ್ ಅದ. ಮಾದೇವ್ ವಾಗ್ಮೋಡೆ ಸರ್ ಏನ್ ಹೇಳಕ್ ಇಷ್ಟಪಡ್ರಿ ನೋಡ್ರಿ. ವಾಗ್ಮೋಡೆ ಸರ್ ಸ್ವಲ್ಪ ತೋರಿಸ್ರಿ. ಒಂದು ಗೇನಕ್ಕಿನ್ನ ಜಾಸ್ತಿ ಅದು ನೋಡ್ರಿ. ಇದು ಸರ್ ಗಣಕಿ ನೋಡ್ರಿ. ಇದು ಗೇನ್ ಮ್ಯಾಲ ಅದ ರೀ ರೈಟ್. ಇಲ್ಲಿ ಕಟ್ ಮಾಡಿ ಇಟ್ಟಿದಂತ ಕಬ್ ನೋಡ್ರಿ. ಇದು ನೋಡ್ರಿ, ಇದು ನೋಡ್ರಿ ಸೈಜ್ ನೋಡ್ರಿ ಯಾವ ನೋಡ್ರಿ ರೈಟ್. ಸೈಜ್ ಕೂಡ ಅದ. ರೈತರಿಗೆ ಬೇಕಾಗಿದೆ. ರೈತರಿಗೆ ಒಂದು ಸೈಜ್ ಬೇಕು, ಕಬ್ಬಿನ ಸೈಜ್. ಅದರ ಜೊತೆ ಗಣಕಿ ಏನಾಗಬೇಕು, ಉದ್ದ ಆಗ್ಬೇಕು ನೋಡ್ರಿ. ಇದು ಸೈಜ್ ನೋಡ್ರಿ, ಒಂದೊಂದು ಗೇಣಕಿನ್ನ ಜಾಸ್ತಿ ಅದ. ಸೊ ಎಲ್ಲಾ ರೈತರಿಗೆ ಹೇಗೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ, ಸೊ ನಮ್ಮ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ 100% ಸಾವಯವ ನಮ್ಮ ಪ್ರಾಡಕ್ಟ್ ನೀವು ಬಳಸಿದಿರ ಅಂದ್ರೆ ನಿಮ್ಮ ಖರ್ಚನ್ನ ಕಮ್ಮಿ ಮಾಡ್ಬೋದು, ಇಳುವರಿನ ಹೆಚ್ಚಿಗೆ ಮಾಡ್ಬೋದು. ಇವಾಗ ಕಬ್ಬು ಕಟಾವ್ ಆಗ್ತಾ ಇದೆ. ಸೊ ನೋಡೋಣ ಫ್ರೆಂಡ್ಸ್, ಹೋದ ವರ್ಷ ಎಷ್ಟು 28 ಟನ್ 38 ಸರ್ 38 ಟನ್ ಈ ಪ್ಲಾಟ್ ಅಲ್ಲಿ ಅವರೇಜ್ ಬಂದಿದೆ. ಸೊ ಈ ವರ್ಷ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಇದೆ 60-70 ಟನ್ ರೈಟ್. ಸೊ ನೆಕ್ಸ್ಟ್ ನಾವು ಸ್ಲಿಪ್ ಜೊತೆ ಕೂಡ ನಾವು ವಿಡಿಯೋ ನಿಮಗೆ ಶೇರ್ ಮಾಡ್ತೀವಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದಕ್ಕೆ ರಾಸಾಯನಿಕ ಏನು ಹಾಕಿದ್ರಾ? ರಾಸಾಯನಿಕ ಏನೂ ಇಲ್ಲ. ರಾಸಾಯನಿಕ ಏನು ಹಾಕಿಲ್ಲ. ಇನ್ನ ಒಗ್ಯಾವ್ರಿದ್ದಾರೆ ಅನಕ ನಿಮ್ಮ ನೇಟ್ ಆತ್ರ. ಓಕೆ, ಸ್ಟಾರ್ಟ್ ಆತ್ರಿ ಇದ ಮಾಡ್ಲತ್ತ. ಸೊ ಏನ್ ಖುಷಿ ಆಗ್ತಾ ಇದೆ ಸರ್ ಇದು ಯೂಸ್ ಮಾಡಿದ್ಮೇಲೆ? ಏನ್ ಖುಷಿ ಆಗ್ತದೆ ಯೂಸ್ ಮಾಡಿದಕ್ಕೆ? ಇನ್ನೂ ಒಂದು ಡೋಸ್ ಕೊಟ್ಟಿದ್ದೇವೆ ಅಂದ್ರೆ 35 ಗಣಿಕೆ ಯಾಕೆ ಆಗಬಾರ್ದು ಅನ್ನೋದು ನಮ್ಗೆ 12 ಕ್ಯಾಲ್ಕುಲೇಷನ್ ಇತ್ತು. ಇದು ಎಷ್ಟು ತಿಂಗಳ ಕಟಾವ್? 10 ತಿಂಗಳ 6 ದಿವಸ ಆಯ್ತು. ಕರೆಕ್ಟ್ 10 ತಿಂಗಳ 6 ದಿವಸ ಆಯ್ತು ಫ್ರೆಂಡ್ಸ್ ರೈಟ್. ಸೊ 30 ಗಣಕಿ ಕಬ್ಬು ಬಂದದ. ಸೊ ಇದೇ ರೀತಿಯಿಂದ ಪ್ರತಿಯೊಬ್ಬ ರೈತರು ನಮ್ಮ ವಿವಾ ಕಿಸಾನ್ ಪ್ರಾಡಕ್ಟ್ ಅನ್ನ ಎಲ್ಲರೂ ಬಳಸಿ ರೈಟ್. ನಿಮ್ಮ ಖರ್ಚನ್ನ ಕಡಿಮೆ ಮಾಡ್ಕೋರಿ. ರಾಸಾಯನಿಕಿನ್ನ 50% ಖರ್ಚು ಕಮ್ಮಿ ಆಗತ್ತೆ ಫ್ರೆಂಡ್ಸ್. ಇಳುವರಿ ಮಿನಿಮಮ್ 10-20 ಟನ್ ಇಳುವರಿ ಜಾಸ್ತಿ ಬರುತ್ತೆ. ಇದು ಲೈವ್ ಎಕ್ಸಾಂಪಲ್ ನಮ್ಮ ಕುಮಾರ್ ಸರ್ ಅದಾರ ನಮ್ಮ ಜೊತೆ. ಈಗ ಕೇಳೋಣ, ಇವರು ಸರ್ ಮೋಳೆದಿಂದ ಬಂದಿದಾರ. ಸರ್ ನೀವೇನು ಹೇಳಕ್ ಇಷ್ಟಪಡ್ತಿದ್ರ ಬಗ್ಗೆ ಎಲ್ಲ ನೋಡಿದ್ರ ನೀವು? ನೋಡಿದ್ವಿ ಸರ್. ನಿಮ್ಮ ಹೆಸರು ಹೇಳ್ರಿ, ಪರಿಚಯ ಹೇಳ್ರಿ. ನಾವು ಮಹಾದೇವ್ ಬಸಪ್ಪ ವಾಗ್ಮಡಿ ಅಂತ ಹೇಳಿರಿ, ಮೂಳೆ ರೀ, ಅತ್ನಿ ತಾಲೂಕು, ಕಾಗವಾಡ ತಾಲೂಕು ರೀ. ನಾವು ಇದನ್ನ ನೋಡಿಕರಿಂದ ಯೂಟ್ಯೂಬ್ ಮುಖಾಂತರ ಸರ್ನ ಕರೆಸಿಕರಿಂದ ಔಷಧ ತೊಗೊಂಡಿವ್ರಿ ಸರ್. ಯೂಟ್ಯೂಬ್ದಾಗ ನೋಡೋಣ ಬೆಳೆ ಚಲೋ ಕಾಣಿಸಣ ರೀ.
ತೊಗೊಂಡಿವು ನಾವು ಜೂನ್ ಲಾಗನ್ ಮಾಡಿದ್ವಿ ಜೂನ್ ಲಾಗನ್ ಮಾಡೋದ್ರಿಂದ ನಮ್ಮದು ಕಬ್ಬು ಐತ್ರಿ ಮತ್ತೊಬ್ರದ್ದು ಕಬ್ಬು ಐತ್ರಿ ಅವ್ರು ರಾಸಾಯನಿಕ ಬಳಸಿ ಇದನ್ನ ಮಾಡ್ಯಾರ್ರಿ 10-12 ಗಣಿಕೆ ಐತ್ರಿ ಅವ್ರದ ನಮ್ಮದ ಏನೈತ್ರಿ 16-17 ಗಣಿಕೆ ಐತ್ರಿ ನಮ್ಮದು ಈಗ ಸದ್ಯ ರೀ ಸದ್ಯ ರೀ ಹಾ ರೀ ಇವಾಗ ಮಾಡುದು ಇವಾಗ ಕಿಸಾನಕ್ಕೆ ಹೆಂಗ ಗ್ರೋತ ಇವಾಗ ಬಳಸಿದ್ರು ನಾವೇನ್ ರಾಸಾಯನಿಕ ಯೂಸ್ ಮಾಡಿಲ್ರಿ ಓಕೆ ಸೊ ಇವಾಗ ಇದು ಪ್ಲಾಟ್ ಅಲ್ಲಿ ನೀವು ಬಂದಿದ್ರಿ ಕಬ್ಬು ನೋಡಾಕ ಹಾ ಕಬ್ಬು ಕೈಲಾತಾರ ನೋಡ್ಬೇಕಂತ ಬಂದಿವ್ರಿ ನಾವು ಎಷ್ಟು ಗಣಿಕೆ ಐತಿ ಎಷ್ಟು ದಿಪ್ಪ ಕಬ್ಬು ಎಲ್ಲಿ ಬೀಳಂಗಲ್ಲ ಹಾ ಸರ್ ಇದು ನೋಡಿ ಏನ್ ಅನ್ಸ್ತದ್ರಿ ಕಬ್ಬು ಸೈಜ್ ಸೈಜ್ ಉದ್ದ ಗಣಿಕೆ ದಮ್ಮ ಇದನ್ನ ಇರೋದ್ರಿಂದ ನೋಡೋಣ ರೀ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬಾರ್ದಂತ ನಮಗೆ ಅನಿಸ್ತೈತ್ರಿ ಒಟ್ಟ ರೀ ನಾವು ಈಗ ಎಲ್ಲ ಸಾವಯವ ಇದ್ರೊಳಗ ಯೂಸ್ ಮಾಡ್ಬೇಕ್ರಿ ಎಲ್ಲ ರೈತರು ಇದು ಸಾವಯವ ಒಳಗ ರಿಸಲ್ಟ್ ಇದನ್ನ ಖರ್ಚು ಕಮ್ಮಿ ರೀ ಇನ್ಕಮ್ ಹೆಚ್ಚು ರೀ ಇದು 38-40 ಟನ್ ಒಳಗ ಬಂದೈತ್ರಿ ಖಾಯಂ ರೀ ಖರೆ ಈ ವರ್ಷ ಏನೈತ್ರಿ ಒಂದ್ 70-80 ಟನ್ ಕಬ್ಬ ಡಬಲ್ ಇಳುವರಿ ಆಗೈತ್ರಿ ಇದು ಸರ್ ನಿಮ್ಮ ಏರಿಯಾದೊಳಗೆ ಎಷ್ಟು ಟನ್ ಬರ್ತದ್ರಿ ಕಬ್ಬ ನಮ್ಮ ಏರಿಯಾದಾಗೂ ಒಂದು 40 ಟನ್ 50 ಟನ್ ಬೆಳೆಸ್ತಾರೆ ಇಲ್ಲಿ ಕೂಡ ಎಷ್ಟು ಬರ್ತದೆ ಸರ್ ಈ ಏರಿಯಾದೊಳಗ ಈ ಏರಿಯಾದಾಗ ಎಲ್ಲಿ ಬೇಕಾದ್ ನೋಡ್ರಿ 40-30 ಒಳಗರ 30-40 ಅದ ರೀ ರೈಟ್ ಸೊ ಇದು ಇನ್ನೊಬ್ಬ ವ್ಯಕ್ತಿ ಕೇಳೋಣ ಸರ್ ನೀವು ಯಾವ ಸರ್ ಇಲ್ಲೇ ಅಭ್ಯಾಳ ಅಭಿಯಾಳ ಈಗ ನೀವು ಕಬ್ಬು ಕಟಾವು ಮಾಡತ್ತೀರಿ ನೋಡಕ್ ಬಂದಿರಿ ಏನ್ ಅನ್ಸಿಕೆ ಇದೆ ಸರ್ ನಿಮ್ದು ಸೈಜ್ ಜಾಸ್ತಿ ಬಂದವ್ರಿ ಎರಡು ತುಕಡಿ ಮಾಡ್ರಿ ನಾವು ಸ್ವಲ್ಪ ಖಾನಾತವ್ರ ಕಬ್ಬು ಹಾ ಇದು 2 ತುಕಡಿ ಮಾಡಿದಾರೆ ಓಕೆ ರೈಟ್ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲಾ ರೈತರಿಗೂ ಎಲ್ಲರೂ ಯುವ ಮಾಡಿ ಪ್ರಾಡಕ್ಟ್ ನ ಯೂಸ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದಲ್ಲ ಸೊ ಎಲ್ಲರೂ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಇವತ್ತ ಕಬ್ಬಿನ ಸೀಸನ್ ಚಾಲೂ ಅದ ಯಾರಿಗೆ ರೈತರಿಗೆ ಬೇಕಂದ್ರೆ ನೀವು ನಮ್ಮ ಯುವ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಯುವ ಮಾರ್ಟ್ ಪ್ರಾಡಕ್ಟ್ ಅನ್ನ ಬಳಸ್ರಿ ಖರ್ಚು ಕಡಿಮೆ ಮಾಡ್ರಿ ಉತ್ಪನ್ನ ಹೆಚ್ಚಿಗೆ ಮಾಡ್ರಿ ಜೈ ಹಿಂದ್ ಜೈ ಯುವ ಮಾರ್ಟ್.